ಪ್ರೆಗ್ನೆನ್ಸಿಯಲ್ಲಿ ಕೆಲವೊಮ್ಮೆ ಟ್ರಾವೆಲ್ ಮಾಡುವಾಗ ಸಾಕಷ್ಟು ಜನ ಸ್ಮಾಲ್ ಮಿಸ್ಟೇಕ್ಸ್ ಮಾಡೋದ್ರಿಂದ ಪ್ರಾಬ್ಲಮ್ಸ್ ಅಲ್ಲಿ ಸಿಗಾಕೊಂಡ್ಬಿಡ್ತಾರೆ. ಯಾವ ತರ ನಾವು ಸ್ಮಾಲ್ ಟಿಪ್ಸ್ ನ ಫಾಲೋ ಮಾಡೋದ್ರಿಂದ ನಮ್ಮ ಪ್ರೆಗ್ನೆನ್ಸಿ ಟ್ರಾವೆಲ್ ಸೇಫ್ ಆಗಿರುತ್ತೆ ಅನ್ನೋದನ್ನ ಇವತ್ತು ನಾನು ನಿಮಗೆ ತಿಳಿಸ್ತೀನಿ. ನೀವು ಟ್ರಾವೆಲ್ ಏನಾದರೂ ಮಾಡ್ತಾ ಇದ್ರೆ ಟ್ರೈ ಟು ಕೀಪ್ ಯೋರ್ ಫುಡ್ ಸೇಫ್. ಅಂದ್ರೆ ನೀವು ಮನೆಯಿಂದಾನೇ ಫುಡ್ ನ ಕ್ಯಾರಿ ಮಾಡಕ್ಕೆ ಟ್ರೈ ಮಾಡಿ. ಶಾರ್ಟ್ ಟ್ರಾವೆಲ್ ಇದ್ದಲ್ಲಿ, ಲಾಂಗ್ ಟ್ರಾವೆಲ್ ಇದ್ದಲ್ಲಿ ನೀವು ಹಾಟ್ ಫುಡ್ ನ ಪ್ರಿಫರ್ ಮಾಡಿ. ಕೋಲ್ಡ್ ಫುಡ್, ಸ್ಯಾಲಡ್ಸ್ ನ ಅವಾಯ್ಡ್ ಮಾಡಿ. ಮತ್ತೆ ನೀರ್ ಚೆನ್ನಾಗಿ ಕುಡೀರಿ. ಹೈಡ್ರೇಷನ್ ವೆರಿ ಇಂಪಾರ್ಟೆಂಟ್. 2 ರಿಂದ 3 ಲೀಟರ್ ಅಷ್ಟು ಹೈಡ್ರೇಷನ್ ಮಾಡ್ಕೊಳ್ಳಿ. ಮತ್ತೆ ಲಾಂಗ್ ಟ್ರಾವೆಲ್ ಏನಾದ್ರೂ ಇದ್ರೆ ಮಧ್ಯ ಬ್ರೇಕ್ಸ್ ತಗೊಳ್ಳಿ ಅಂಡ್ ವಾಕಿಂಗ್ ಮಾಡ್ತಾ ಇರಿ. ಮತ್ತೆ ಫುಟ್ ಎಲಿವೇಶನ್ ಅಂದ್ರೆ ಕಾಲ್ಗಳನ್ನ ಯಾವಾಗ್ಲೂ ಮೇಲೆ ಇಟ್ಕೊಳಕ್ಕೆ ಪ್ರಯತ್ನ ಪಡಿ. ಇದರಿಂದ ನಿಮ್ಗೆ ಪೀಡಲ್ ಎಡಿಮಾ ಅಂದ್ರೆ ಕಾಲಲ್ಲಿ ಸ್ವೆಲ್ಲಿಂಗ್ ಕಮ್ಮಿ ಆಗುತ್ತೆ. ಮತ್ತೆ ಅದೇ ತರ ಏನಾದ್ರೂ ಪ್ರೊಲಾಂಗ್ ಫ್ಲೈಟ್ ಟ್ರಾವೆಲ್ ಏನಾದ್ರೂ ಇದ್ರೆ ಸ್ಟಾಕಿಂಗ್ಸ್ ನ ಉಪಯೋಗಿಸಬಹುದು. ಅಥವಾ ಏನಾದ್ರೂ ಪ್ರೀ ಎಕ್ಸಿಸ್ಟಿಂಗ್ ಕಂಡೀಷನ್ಸ್ ಇದ್ರೆ ಅದಕ್ಕೆ ಬೇಕಾಗಂಗೆ ನೀವು ಬ್ಲಡ್ ಥಿನ್ನರ್ಸ್ ಯೂಸ್ ಮಾಡಬಹುದು. ಅದೇ ತರ ಏನಾದ್ರೂ ಹೈಪಾಕ್ಸಿಯಾ ಮತ್ತೆ ತುಂಬಾ ಹೈ ಆಲ್ಟಿಟ್ಯೂಡ್ ಅಲ್ಲಿ ಹೋಗೋಗಿದ್ರೆ ಅದಕ್ಕೆ ತಕ್ಕಂಗೆ ನೀವು ಫಿಸಿಷಿಯನ್ ನ ಕನ್ಸಲ್ಟ್ ಮಾಡಿ ಪ್ರಿಕಾಷನ್ಸ್ ತಗೋಬೇಕಾಗುತ್ತೆ. ಮತ್ತೆ ಸಿಂಪಲ್ ಮೆಡಿಕೇಶನ್ಸ್ ಅಂದ್ರೆ ಆಂಟಿ ವಾಮಿಟಿಂಗ್ ಮೆಡಿಕೇಶನ್ಸ್, ಸಿಂಪಲ್ ಪೇನ್ ಕಿಲ್ಲರ್ಸ್ ಮತ್ತೆ ಫೀವರ್ ಮೆಡಿಕೇಶನ್ಸ್ ನ ಯಾವಾಗಲೂ ನಿಮ್ ಜೊತೆ ಇಟ್ಕೊಳ್ಳಿ ಡ್ಯೂರಿಂಗ್ ದ ಟ್ರಾವೆಲ್. ಹೀಗೇನಾದ್ರೂ ಇಲ್ಲ ಮತ್ತೆ ಏನಾದ್ರೂ ತುಂಬಾ ಕಾಂಪ್ಲಿಕೇಶನ್ಸ್ ಇದ್ರೆ ಪ್ರೆಗ್ನೆನ್ಸಿಯಲ್ಲಿ ನಿಮ್ ಡಾಕ್ಟರ್ ನ ಪ್ರಯರ್ ಟು ದ ಟ್ರಾವೆಲ್ ಖಂಡಿತವಾಗ್ಲೂ ಮೀಟ್ ಮಾಡಿ. ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಪ್ರೆಗ್ನೆನ್ಸಿ ಇರೋದ್ರಲ್ಲಿ ಅವ್ರ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡಿ. ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ.